ಮಹಾವೀರ ಸಂಗೊಳ್ಳಿ ರಾಯಣ್ಣ ಅಣ್ಣು ತಲವೆ ಕರ್ನಾಟಕದ ಕಿತ್ತೂರು ಸಂಸ್ಥಾನದ ಸೇನಾಧಿಪತಿಯಾಗಿದ್ದನು. ರಾಣಿ ಚೆನ್ನಮ್ಮಳ್ಯ ಬಲಗೈ ಬಂಟನಾಗಿದ್ದ ರಾಯಣ್ಣ ಬ್ರಿಟಿಷರು ವಶಪಡಿಸಿಕೊಂಡ ನಂತರ ಚೆನ್ನಮ್ಮಳ್ನ ಸೆರೆ ಹಿಡಿದಾಗ ರಾಯಣ್ಣ ಬ್ರಿಟಿಷರು ವಿರುದ್ಧ ಗುಪ್ತವಾಗಿ ದಂಗೆ ಏಳಲು ನಿರ್ಧರಿಸಿದನು. ಆತ ತನ್ನದೇ ಆದ ಸೈನ್ಯವನ್ನು ಕಟ್ಟಿಕೊಂಡು ಬ್ರಿಟಿಷರ ಗೋದಾಮುಗಳನ್ನು, ಸರ್ಕಾರಿ ಕಚೇರಿಗಳನ್ನು ಮತ್ತು ಸೈನಿಕರ ಶಿಬಿರಗಳನ್ನು ಸುಟ್ಟು ಹಾಕಿದನು. ಬಡ ಮತ್ತು ದಲಿತ ಯುವಕರನ್ನು ಸೇರಿಸಿಕೊಂಡು ಗುರಿಲ್ಲಾ ಯುದ್ಧ ತಂತ್ರವನ್ನು ಬರಸಿದನು. ರಾಯಣ್ಣನ ಈ ಹೋರಾಟ ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ರಾಯಣ್ಣನನ್ನು ನೇರ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗದ ಬ್ರಿಟಿಷರು ಕುತಂತ್ರದಿಂದ ಅವನನ್ನು ಹಿಡಿಯಲು ಯೋಜಿಸಿದರು. ಅವರ ಕುತಂತ್ರಕ್ಕೆ ಬಲಿಯಾದ ರಾಯಣ್ಣನನ್ನು ಅಣ್ಣು ತಲವೆ ಸೆರೆ ಹಿಡಿಯಲಾಯಿತು. ಅದೇ ವರ್ಷ ನಂದಗಡದಲ್ಲಿರುವ ಆಲದ ಮರಕ್ಕೆ ನೇಣು ಹಾಕಿ ಗಲ್ಲಿಗೇರಿಸಲಾಯಿತು. ಹೀಗೆ ತನ್ನ ಕೊನೆಯುಸಿರವರೆಗೂ ದೇಶಕ್ಕಾಗಿ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರ ಸ್ವಾತಂತ್ರ್ಯ ಅಂಗವಾಗಿದ್ದಾನೆ.